ನಮಸ್ತೆ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಪದ್ಮ ಅಂತೇಳಿ, ನನ್ನ ಚಾನಲ್ ಹೆಸರು ಅನಾಥ ರಕ್ಷಕ ಕೃಷ್ಣ ಅಂತೇಳಿ. ದಯವಿಟ್ಟು ಶಿವಾನಂದ ಲಹರಿ ಹೇಳ್ಕೊಡ್ತೀನಿ ಅಂದರೆ ಹೇಳ್ತೀನಿ ನೋಡಿ ದಯವಿಟ್ಟು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ಷಿಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರುದೇವಾನಂದ. ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದಲ್ಲಿ ಶಿವಶಕ್ತಿ ಪರವಾದ ಹಲವು ಸ್ತೋತ್ರಗಳಿವೆ. ಸೌಂದರ್ಯ ಲಹರಿ ಸ್ತೋತ್ರವು ತಂತ್ರಶಾಸ್ತ್ರದ ಮೇಲೆ ಆಧಾರಿತವಾದ ದೇವಿ ಸ್ತುತಿಯಾದರೆ, ಶಿವಾನಂದ ಲಹರಿಯು ಶಿವನಲ್ಲಿ ಭಕ್ತಿಪೂರ್ವಕವಾಗಿ ಮಾಡಿದ ಸುಂದರ ಸ್ತೋತ್ರವೆನಿಸಿದೆ. ಶಿಕಾರಿಣಿ ವೃತ್ತದಲ್ಲಿ 100 ಶ್ಲೋಕಗಳ ಈ ಸ್ತೋತ್ರ ರಚಿತವಾಗಿದೆ. ಶಿವನ ಮೇಲಿನ ಭಕ್ತಿಯ ಆನಂದದ ಅಲೆಗಳು ಅಂದರೆ ಲಹರಿ ಶ್ಲೋಕವಾಗಿ ಇಲ್ಲಿ ಹರಿದಾಡಿದೆ. ಇಲ್ಲಿ ಶಿವನನ್ನು ಯಾವ ಐಹಿಕ ಕಾಮನೆ ಅಭಿಷ್ಟಗಳನ್ನು ಬೇಡದೆ ಕೇವಲ ಮೋಕ್ಷ ಮತ್ತು ನಿರ್ಮಲವಾದ ಭಕ್ತಿಯನ್ನು ಮಾತ್ರ ಪ್ರಾರ್ಥಿಸಲಾಗಿದೆ. ಇದು ಶಂಕರಾಚಾರ್ಯ ವಿರಚಿತ. ಇದು ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀ ಶಿವಾನಂದ ಲಹರಿ ಹೇಳ್ತೀನಿ, ಮೂರು ಹೇಳ್ತೀನಿ ನೋಡಿ ದಯವಿಟ್ಟು. ಕಲಾಭ್ಯಂ ಚೂಡಾಲಂಕೃತ ಶಶಿಕಲಾಭ್ಯಂ ನಿಜತಪಃ ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ ಭವತು ಮೇ. ಶಿವಾಭ್ಯಾಮಸ್ತೋಕ ತ್ರಿಭುವನ ಶಿವಾಭ್ಯಾಂ ಹೃದಿ ಪುನಃ ಭವಾಭ್ಯಾಮಾನಂದ ಸ್ಫುರದನುಭವಾಭ್ಯಂ ನತಿರಿಯಂ. ಇದರ ಅರ್ಥ ಹೇಳ್ತೀನಿ. ಚಂದ್ರಕಲಾಭೂಷಿತರಾದ ಕಲಾರೂಪಿಗಳಾದ ಭಕ್ತಾಭಿಷ್ಟಪ್ರದರಾದ 3 ಲೋಕಗಳಿಗೂ ಮಂಗಳವನ್ನುಂಟು ಮಾಡುವ, ಹೃದಯದಲ್ಲಿ ನಿರಂತರವಾಗಿ ಪ್ರಕಾಶಿಸುವ ಆನಂದ ರೂಪಿಗಳಾದ ಶಿವಶಕ್ತಿಯರಿಗೆ ಮಾಡಿದ ಸ್ತೋತ್ರವಿದು. ಇದು ಮೊದಲನೆಯದು, ಆಯಿತಾ. 2ನೇ ಶ್ಲೋಕ. ಘಲಂತಿ ಶಂಭೋ ತ್ವಚ್ಚರಿತ ಸರಿತ ಕಿಲ್ಬಿಷರಚೋ ಧಲಂತಿ ಧೀಕುಲ್ಯ ಶರಣಿಸು ಪತಂತಿ ವಿಜಯತಾಂ ದಿಶಂತಿ ಸಂಸಾರ ಭ್ರಮಣ ಪರಿತಾಪೋಪಶಮನಂ ವಸಂತಿ ಮಚ್ಚೇತು ಹೃದಭಿವಿ ಶಿವಾನಂದಲಹರಿ. ಇದರರ್ಥ, ಹೇ ಶಿವನೇ, ಶಿವಾನಂದ ಲಹರಿ ಎಂಬ ಈ ಸ್ತೋತ್ರವು ಶಿವಾಕಥಾ ನದಿಯಿಂದ ಹೊರಟು ಪಾಪನಾಶಿನಿಯಾಗಿ ಬುದ್ಧಿಯಲ್ಲಿ ಪ್ರವಹಿಸಿ ಸಂಸಾರ ತಾಪ ಶಮನ ಮಾಡಿ ಮನವೆಂಬ ಮಡುವಿನಲ್ಲಿ ವಾಸಿಸಲಿ. 2ನೇದು. 3ನೇದು ಹೇಳ್ತೀನಿ, ದಯವಿಟ್ಟು ಕೇಳಿ. ತ್ರಯೀವೇದ್ಯಂ ಹೃದ್ಯಂ ತ್ರಿಪುರಹರಮಾದ್ಯಂ ತ್ರಿನಯನಂ ಜಟಾಭಾರೋಧಾರಂ ಚಲದುರಗಹಾರಂ ಮೃಗಧರಂ ಮಹಾದೇವಂ ದೇವಂ ಮಯಿ ಸದಯ ಭಾವಂ ಪಶುಪತಿಂ ಚಿದಾಲಂಬಂ ಸಾಂಬಂ ಶಿವಮತಿ ವಿಡಂಬಂ ಹೃದಿ ಭಜೆ. 3ನೇದು. ಇದು ಶ್ಲೋಕ ಹೇಳ್ತೀನಿ ಕೇಳಿ. ವೇದತ್ರಯಗಳಿಂದ ಸ್ತುತಿಸಲ್ಪಡುವವನು ರಮ್ಯದೇಶಿಯು, ತ್ರಿಪುರ ಸಂಹಾರಿಯು, ಆದಿದೇವನು, 3 ಕಣ್ಣುಗಳುಳ್ಳವನು, ಜಟಾಧರನು, ಸರ್ಪಭೂಷಣನು, ಚರ್ಮಾಂಬರನು, ಪ್ರಕಾಶವಂತನು, ಕರುಣಾಮಯಿಯು, ಪಶುಪತಿಯು, ಚೈತನ್ಯ ಸ್ವರೂಪನು, ಪಾರ್ವತೀಪತಿಯು, ವಿಚಿತ್ರ ವೇಷಧಾರಿಯೂ ಆದ ಶಿವನನ್ನು ಹೃದಯಪೂರ್ವಕವಾಗಿ ಧ್ಯಾನಿಸುವೆ. 3 ಹೇಳ್ಕೊಡ್ತೀನಿ, ದಯವಿಟ್ಟು ಕೇಳಿ. ನಮಸ್ತೆ ಎಲ್ಲರಿಗೂ. ಕೇಳೋದಕ್ಕೆ ತುಂಬ ಧನ್ಯವಾದಗಳು.